ಪಾಲಿಕೆಯಿಂದ ಕಸಕ್ಕೆ ತೆರಿಗೆಯನ್ನ ನಿಗದಿ ಮಾಡುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ಬೆಂಗಳೂರು ಶಾಸಕರ ಸಭೆಯ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಮಾಹಿತಿಯನ್ನ ನೀಡಿದ್ದಾರೆ. ಕಸವನ್ನ ಸಂಗ್ರಹಿಸಿ ಬರ್ನ್ ಮಾಡೋ ತೀರ್ಮಾನ ಮಾಡಲಾಗಿದೆ. ಬೆಂಗಳೂರಿನೆಲ್ಲೆಡೆ ಬೆಂಗಳೂರಿನಾದ್ಯಂತ ಕಸವನ್ನ ಸಂಗ್ರಹ ಮಾಡಿ ಅದನ್ನ ಸುಟ್ಟು ಹಾಕುವುದಕ್ಕೆ ತೀರ್ಮಾನ ಮಾಡಲಾಗಿದೆ. ಪವರ್, ಗ್ಯಾಸ್ ಯಾವ ರೀತಿಯಲ್ಲಾದರೂ ಅದನ್ನ ಮಾಡೋದಕ್ಕೆ, ವಿಲೇವಾರಿ ಮಾಡೋದಕ್ಕೆ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ ಸಭೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 4 ಕಡೆ ಕಸನ ವಿಲೇವಾರಿ ಮಾಡಲಿಕ್ಕೆ ಅದಕ್ಕೆ ಸಪ್ರೇಟ್ 100 ಎಕರೆ ಜಾಗ ನೋಡಿ ಆ ಕಸನ ಬರ್ನ್ ಮಾಡಲಿಕ್ಕೆ ಅದಕ್ಕೆ 4 ಕಡೆ ಜಾಗಗಳನ್ನ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಬೆಂಗಳೂರಿಂದ ಒಂದು 15-20 ಕಿಲೋಮೀಟರ್ ದೂರಕ್ಕೆ ಎತ್ಕೊಂಡೋಗಿ ಹಾಕಬೇಕು ಅನ್ನೋದು ಕೂಡ ತೀರ್ಮಾನ ಮಾಡಿದ್ದೇವೆ. ಅದು ಕೂಡ ಜಾಗಗಳನ್ನ ಡೆಪ್ಟಿ ಕಮಿಷನರ್ಸ್ ಹತ್ರ ಮಾತಾಡಿ ಎಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಇದೆಯೋ ಅಲ್ಲಿ ನೋಡೋದು, ಇಲ್ಲ ಅಂದರೆ ಪರ್ಚೇಸೇ ಮಾಡೋಂಥದ್ದು. ಡೆಪ್ಟಿ ಕಮಿಷನರ್ಸೇ ಪರ್ಚೇಸ್ ಮಾಡಿ ಒಂದು ವಾಲ್ ಗೀಲೆಲ್ಲ ಕಟ್ಬಿಟ್ಟು ಅದ್ರ ಒಳಗಡೆ ಅದನ್ನೆಲ್ಲ ಇಲ್ಲ ಪವರ್ ಆರು ಮಾಡಲಿ, ಗ್ಯಾಸ್ ಆರು ಮಾಡಲಿ, ಅವ್ರಿಗೆಲ್ಲ ಟೆಂಡರ್ ಕರೆದು ಕೊಡುವಂಥದ್ದು. ಮಿಕ್ಕಿದೇನು ಕಸವಾರಿ ಸಿಸ್ಟಮ್ ನಮ್ಮ ರೂಲ್ಸ್ ಏನಿದೆ, ಸೆಂಟ್ರಲ್ ಗೌರ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು NGT ಏನು ರೂಲ್ಸ್ ಇದೆ, ಇದ್ರ ಮೇಲೆ ಅವ್ರು ಏನೇನು ಬೇಕೋ ಅದು ಕರೆಕ್ಷನ್ಸ್ಗೆ ತೀರ್ಮಾನ ಮಾಡುವಂಥದ್ದು ವ್ಯವಸ್ಥೆ. ಸೊ ಅದಕ್ಕೆ ಕೆಲವೊಂದು ಮನೆಯಿಂದ ಈಗ ಪ್ರೈವೇಟ್ ಅವ್ರು ಕಲೆಕ್ಟ್ ಮಾಡ್ತಾರೆ, ಅದಕ್ಕೆ ಗೌರ್ಮೆಂಟಿಂದ ಒಂದು ನಾರ್ಮ್ಸ್ ಇದೆ, ಒಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಆ ಪ್ರಕಾರ ಅದನ್ನು ಪ್ರತಿಯೊಂದು ಮನೇಲಿ ಕೂಡ ಆ ಕಸ ತೆಗೆಯೋಕ್ಕೆ ಅದಕ್ಕೊಂದು ವ್ಯವಸ್ಥೆಯನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.